ಇನ್ನು ಹನಿ ಟ್ರ್ಯಾಪ್ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಯ್ ಹಲೋ ಅಂದ್ರೆ ಟ್ರ್ಯಾಪ್ ಆಗ್ತಾರೆ ಅಂತ ಹೇಳಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಹಾಯ್ ಹಲೋ ಇದ್ಯಾವುದೂ ಕೂಡ ನಂಗೆ ಗೊತ್ತಿಲ್ಲ. ಮೈಸೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ರಾಜಣ್ಣ ಜೊತೆ ಪ್ರತ್ಯೇಕ ಸಭೆ ನಡೆಸುವ ಅಗತ್ಯ ಇಲ್ಲ, ಯಾಕಂದ್ರೆ ಈ ವಿಚಾರ ಈಗಾಗಲೇ ತೀರ್ಮಾನ ಆಗಿದೆ. ಹನಿ ಟ್ರ್ಯಾಪ್ ಮಾಡೋರಿಗೆ ಕಠಿಣ ಶಿಕ್ಷೆ ಆಗಬೇಕು, ಆ ಬಗ್ಗೆ ಉನ್ನತ ಮಟ್ಟದ ತನಿಖೆಯಾಗುತ್ತೆ. ಮೈಸೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಅದು ಯಾವ ಉದ್ದೇಶದಿಂದ ಇದ್ರೆ ಅವ್ರಿಗೆ ಕೇಳಬೇಕು. ನಾನು ನಿಮ್ಗೆ ಗುಡ್ ಮಾರ್ನಿಂಗ್ ಅಂತ, ನೀವು ಗುಡ್ ಮಾರ್ನಿಂಗ್ ಅಂತ. ತಿಂಡಿ ತಿಂದ್ರೆ ಅಂದ್ರೆ ತಿಂಡಿ ಆಯ್ತು. ಅದು ಸಾಮಾನ್ಯವಾಗಿ ಹ್ಯೂಮನ್ ರಿಲೇಶನ್ಶಿಪ್. ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಹೇಳೋದು, ಮಾತಿಗೆ ಪ್ರತಿ ಮಾತು ಹೇಳೋದು ಸಾಮಾನ್ಯ ಜನಜೀವನದಲ್ಲಿ ನಡೆಯಬೇಕಾದಂತ ನಡವಳಿಕೆಗಳು. ಅದು ಗೊತ್ತಿಲ್ಲ. ನಾ ಹೇಳೋ ಅಲನೇ ಬೇರೆ, ಅವ್ರಿಗೆ ಅಲನೇ ಅವನು ಹೇಳಿದ್ರು ಗೊತ್ತಿಲ್ಲ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನೋಡಿ, ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಹಲೋ ಅಂದ್ರೆ ರಾಜಣ್ಣ ವಾಟ್ ಅಂತಾರೆ, ಅವರ ಸ್ವಭಾವ ಗೊತ್ತು, ಡೈರೆಕ್ಟರ್ ಯಾರೋ ಗೊತ್ತಿಲ್ಲ. ಡಿಕೆಶಿಗೆ ಸಚಿವ ಎಂಬಿ ಪಾಟೀಲ್ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ಅನ್ನೋದು ಒಂದು ರೀತಿ ಕೆಟ್ಟ ಚಾಳಿ, ಉದ್ದೇಶಪೂರ್ವಕವಾಗಿ ಹನಿ ಟ್ರ್ಯಾಪ್ ಮಾಡೋದು ತಪ್ಪು. ರಾಜಣ್ಣ ಏನ್ ಹೇಳಿದ್ದಾರೆ ಗೊತ್ತಿಲ್ಲ, ಉದ್ದೇಶಪೂರ್ವಕವಾಗಿ ಈ ರೀತಿ ಮಾಡಲಾಗಿದೆ. ರಾಜಣ್ಣ ಏನ್ ಹೇಳಿದಾರೋ ಗೊತ್ತಿಲ್ಲ. ಸಿಎಂ, ಹೋಮ್ ಮಿನಿಸ್ಟರು ಈ ಬಗ್ಗೆ ಕ್ರಮ ತೆಗೆದುಕೋತಾರೆ. ಕ್ಯಾಮರಾಮನ್, ಡೈರೆಕ್ಟರ್, ಪ್ರೊಡ್ಯೂಸರು ಯಾರೋ ಗೊತ್ತಿಲ್ಲ. ಹನಿ ಟ್ರ್ಯಾಪ್ ವಿಚಾರದ ಬಗ್ಗೆ ಸಿಎಂ ಅವರಿಗೆ ಹೇಳಿದ್ದಾರೆ, ನಮ್ಮ ಕಾಂಗ್ರೆಸ್ನವರೇ ಮಾಡಿದ್ದಾರೆ ಅಂತ ರಾಜಣ್ಣ ಹೇಳಿಲ್ಲ. ಬೆಂಗಳೂರಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ಅನ್ನೋದು ಬಹಳ ಕೆಟ್ಟ ಚಾಳಿ. ಇದನ್ನು ಉದ್ದೇಶಪೂರ್ವಕವಾಗಿ ಯಾರನ್ನೋ ಸಿಗಿಸ್ಬೇಕು ಅಂಥೇಳಿ ಮಾಡ್ತಾರಲ್ಲ, ಇದು ಭಾಳ ಕೆಟ್ಟದ್ದು. ಇದು ಇಷ್ಟು ಮಾತ್ರ ನಾನು ಹೇಳ್ತೀನಿ, ಇದಕ್ಕೆ ಆಸ್ಪದ ಕೊಡಬಾರ್ದು. ಆದರೆ ರಾಜಣ್ಣವರು ಕಡೆ ಏನು ಮಾಹಿತಿ ಇದೆ ನನಗೆ ಗೊತ್ತಿಲ್ಲ. ಅವರು ಮುಖ್ಯಮಂತ್ರಿಗಳಿಗೂ ವಹಿಸಿದ್ದಾರೆ, ಗೃಹ ಸಚಿವರಿಗೂ ವಹಿಸಿದ್ದಾರೆ. ಹೀಗಾಗಿ ರಾಜಣ್ಣವರು, ಸತೀಶ್ ಜಾರಕಿಹೊಳಿ ಅವರು ಪಕ್ಷದ ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ಅವರು ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ. ನಮ್ಮ ಮುಂದೆ ಹೇಳಿಲ್ಲ, ಅವ್ರು ಯಾರು ಡಿಸ್ಕ್ಲೋಸ್ ಮಾಡಿಲ್ಲ, ಅವ್ರ ಮುಂದೆ ಡಿಸ್ಕ್ಲೋಸ್ ಮಾಡಿದ್ದಾರೆ. ಈಗ ಮುಖ್ಯಮಂತ್ರಿಗಳಿಗೆ ಬ್ರೀಫ್ ಮಾಡಿದ್ದಾರೆ, ಹೋಮ್ ಮಿನಿಸ್ಟರ್ ಬ್ರೀಫ್ ಮಾಡಿದ್ದಾರೆ. ಅವ್ರು ಏನು ನಿರ್ಧಾರ ತಗೋತಾರೆ. ಹನಿ ಟ್ರ್ಯಾಪ್ ಅನ್ನೋದು ಭಾಳ ಕೆಟ್ಟ ಚಾಳಿ. ಇದರ ಉದ್ದೇಶ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಹನಿ ಟ್ರ್ಯಾಪ್ ವಿಚಾರ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಉಂಟು ಮಾಡ್ತಾ ಇದೆ. ಗಮನಿಸ್ತಾ ಇದ್ದೀವಿ ಕಳೆದ 3-4 ದಿನಗಳಿಂದ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಇನ್ನು ನಿನ್ನೆ ಸದನದಲ್ಲೂ ಕೂಡ ಕೋಲಾಹಲವೇ ಉಂಟಾಯಿತು. 18 ಜನ ಶಾಸಕರನ್ನ ಸಸ್ಪೆಂಡ್ ಮಾಡಲಾಯಿತು. ಅದೆಲ್ಲದರ ನಡುವೆ ಇವತ್ತು ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಕಾಂಗ್ರೆಸ್ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತ ರೂಪೇಶ್. ಪೂರ್ಣಿಮಾ, ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಕೆಸರ ಚಾಟ ಜೋರಾಗ್ತಾ ಇದೆ. ಒಂದು ಕಡೆ ಬಿಜೆಪಿ ಹೋರಾಟವನ್ನು ಮಾಡ್ತಾ ಇದೆ, ಬಿಜೆಪಿ ಹೆಸರನ್ನ ಬಹಿರಂಗಪಡಿಸಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡ್ತಾ ಇದೆ. ಅದೇ ರೀತಿಯಾಗಿ ಸಿಬಿಐ ಅಥವಾ ನ್ಯಾಯಾಂಗ ತನಿಖೆಯನ್ನೇ ಮಾಡಬೇಕು ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಆಗ್ರಹಿಸ್ತಾ ಇದ್ದಾರೆ. ಇದ್ರ ನಡುವೆನೇ ಒಂದು ಹೇಳಿಕೆಯನ್ನ ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಇಲ್ಲಿ ನಾವು ಹಲೋ ಅಂದ್ರೆ ಮಾತ್ರ ಆ ಕಡೆಯಿಂದ ಹಲೋ ಅಂತಾರೆ ಅಂತ ಹೇಳೋದ್ರ ಮೂಲಕವಾಗಿ ಇಲ್ಲಿ ಪರೋಕ್ಷವಾಗಿ ಒಂದಿಷ್ಟು ರಾಜಣ್ಣವ್ರ ಮೇಲೆ ಡೌಟ್ ಬಿಡುವಂತ ಕೆಲಸವನ್ನ ಮಾಡಿದ್ರು. ಹೀಗಾಗಿ ಇದಕ್ಕೆ ಹೇಳಿಕೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಒಂದಿಷ್ಟು ಪರಸ್ಪರ ಕೆಸರ ಜಟಗಳಾಗ್ತಾ ಇದೆ. ಕಾರಣ ಇಷ್ಟೇ, ಯಾಕಂತ ಹೇಳಿದ್ರೆ ಈ ಒಂದು ಡಿಕೆ ಶಿವಕುಮಾರ್ ಹೇಳಿಕೆಗೆ ಇವತ್ತು ಎಂಬಿ ಪಾಟೀಲ್ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ರಾಜಣ್ಣ ವ್ಯಕ್ತಿತ್ವ ಹೇಗಂತ ಗೊತ್ತಿದೆ ಅಂತ ಹೇಳಿ ರಾಜಣ್ಣ ಪರ ಬ್ಯಾಟಿಂಗ್ ಅನ್ನು ಮಾಡಿದ್ದಾರೆ. ರಾಜಣ್ಣ ಹಲೋ ಅಂತ ಹೇಳಿದ್ರೆ ಹೂ ಆರ್ ಯು ಅಂತ ಹೇಳ್ತಾರೆ, ವಾಟ್ ಅಂತ ಹೇಳಿ ಕೇಳ್ತಾರೆ ಅಂತ ಹೇಳಿ. ಯಾಕಂದ್ರೆ ರಾಜಣ್ಣ ಮೊದಲಲ್ಲೂ ಕೂಡ ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಸ್ವಭಾವದವರು. ಹಾಗಾಗಿ ರಾಜಣ್ಣ ಈ ರೀತಿಯಾಗಿ ಮಾಡ್ಲಿಕ್ಕಿಲ್ಲ ಅನ್ನುವಂತ ಮಾತನ್ನು ಹೇಳ್ತಾರೆ. ಈ ಮೂಲಕವಾಗಿ ಇಲ್ಲಿ ಮತ್ತೆ ಪುನಃ ಡಿಕೆ ಶಿವಕುಮಾರ್ಗೆ ಕೌಂಟರ್ ಕೊಡುವಂತ ಕೆಲಸವನ್ನು ಎಂಬಿ ಪಾಟೀಲ್ ಅವರು ಮಾಡಿದ್ದಾರೆ. ಇಲ್ಲಿ ದೊಡ್ಡ ಚರ್ಚೆ ಆಗ್ತಕ್ಕಂಥದ್ದು ಏನ್ ತನಿಖೆ ಮಾಡಬಹುದು ಅಂತ ಹೇಳಿ ಬಿಜೆಪಿ ಕೂಡ ಆಗ್ರಹ ಮಾಡ್ತಾ ಇದೆ. ಹೀಗಾಗಿ ರಾಜಣ್ಣ 3-4 ದಿನಗಳು ಇರೋದಿಲ್ಲ. ಯಾಕಂತ ಹೇಳಿದ್ರೆ ಅವ್ರು ಬೇರೆ ಬೇರೆ ಹಾಸನ ಇರಬಹುದು,
ಕೋಲಾರ ಸೇರಿದಂತೆ ಹಲವಾರು ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿದ್ದಾರೆ. 3 ದಿನಗಳ ಬಳಿಕವಾಗಿ ಬೆಂಗಳೂರಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ನಾನು ಹೇಳೋದೇನು ಇಲ್ಲ. ಸಿಎಂ ಸಿದ್ದರಾಮಯ್ಯನವರು ಅದೇ ರೀತಿ ಗೃಹ ಸಚಿವ ಜಿ ಪರಮೇಶ್ವರ್ ಈ ಸಂಬಂಧಪಟ್ಟ ತನಿಖೆಗೆ ಆಗಮಿಸ್ತಾರೆ. ಯಾವ ತನಿಖೆ ಮಾಡ್ತಾರೆ ನೋಡೋಣ ಅಂತ ಹೇಳೋದ್ರ ಮೂಲಕವಾಗಿ ಸಿಎಂ ಮತ್ತೆ ಡಿಸಿಎಂ ಅವರ ಮೇಲೆ ಭಾರವನ್ನು ಹೇಳಿದ್ದಾರೆ. ಅದೇ ರೀತಿಯಾಗಿ ಸಿಎಂ ಅವರೇ ಎಲ್ಲಿದ್ರೆ ಸಚಿವ KN ರಾಜೇಂದ್ರ ಅವರ ಪುತ್ರ KN ರಾಜೇಂದ್ರ ಅವರು ಸಿಎಂ ಸಿದ್ದರಾಮಯ್ಯನವರು ಭೇಟಿ ಆಗಬಹುದು ಅಂತ ಹೇಳಲಾಗ್ತಾ ಇತ್ತು. ಇವತ್ತು ನಾಳೆ ಭೇಟಿಯಾಗಿ ಒಂದು ಕಂಪ್ಲೇಂಟ್ ಅನ್ನು ದಾಖಲೆ ಮಾಡಬಹುದು. ಆ ಕಂಪ್ಲೇಂಟ್ ಆಧಾರದಲ್ಲೇ ಎಲ್ಲಾ ಸಮಗ್ರ ರೀತಿಯಾಗಿರ್ತಕ್ಕಂಥ ಒಂದು ಚರ್ಚೆಗಳು ಅದೇ ರೀತಿಯಾಗಿ ತನಿಖೆಗಳಾಗಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಒಟ್ಟಾರೆಯಾಗಿ ಪಕ್ಷದ ಒಳಗಡೆನೂ ಕೂಡ ಒಂದಿಷ್ಟು ಚರ್ಚೆಗಳಾಗ್ತಾ ಇದ್ರೆ ಬಿಜೆಪಿ ಕೂಡ ಹೋರಾಟವನ್ನು ಜೋರು ಮಾಡೋದಾಗಿ ಹೇಳ್ತಾ ಇದೆ. ಪೂರ್ಣಿಮಾ, ರೂಪೇಶ್ ತಮ್ಮೆಲ್ಲ ಮಾಹಿತಿಗಾಗಿ